ಇವತ್ತು ಬೆಳಗ್ಗೆ ಯಲಹಂಕ ವಾರ್ಡ್ ನಂಬರ್ 1, 2, 3 ಮೂರು ವಾರ್ಡು ಅಲ್ಲಿನ ಜನಗಳಿಗೆ ಯಲಹಂಕ ಕೆರೆಯಲ್ಲಿ ಹೆಲ್ಮೆಟ್ಗಳನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಬಹಳಷ್ಟು ಜನ ಯುವಕರು ಹೆಲ್ಮೆಟ್ ಧರಿಸದೆ ಅಪಘಾತಕ್ಕೊಳಗಾಗಿ ಪ್ರಾಣವನ್ನು ಕಳ್ಕೊಂಡವ್ರೆ, ಅಂಗವಿಕಲರು ಕೂಡ ಆಗಿದ್ದಾರೆ. ಆ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಯಲಹಂಕ ನಗರದಲ್ಲಿ ಸುಮಾರು 15,000ವರೆಗೂ ಕೂಡ ಟೌನ್ ಅಲ್ಲಿ ನಾವು ಹೆಲ್ಮೆಟ್ಗಳನ್ನ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು 4 ವಾರ್ಡು 4, 5, 6, 7 4 ವಾರ್ಡ್ಗಳ ಹೆಲ್ಮೆಟ್ಗಳನ್ನ ಉಪನಗರದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಕೊಡ್ತಾ ಇದೀವಿ. ಬಹಳ ಜನ ಕೂಡ ಬಹಳ ಶಿಸ್ತುಬದ್ಧವಾಗಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂತವ್ರೆ. ಮತ್ತೆ ಎಲ್ಲಾರ್ಗೂ ಕೊಡ್ತಕ್ಕಂತ ಕೆಲಸ ಆಗ್ತಾ ಇಲ್ಲ, ಯಾಕಂದ್ರೆ ಲಕ್ಷಾಂತರ ಹೆಲ್ಮೆಟ್ಗಳು ಬೇಕಾಗ್ತದೆ. ಅದರ ವೆಚ್ಚ ಕೂಡ ಬಹಳ ದೊಡ್ಡದಿದೆ. ಸಾಂಕೇತಿಕವಾಗಿ ಇವತ್ತು ನಾವು ಕೊಟ್ಟಿದ್ದೀವಿ. ಮಿಕ್ಕಿದವರು ಅನುಕೂಲಸ್ಥರು ಆ ಹೆಲ್ಮೆಟ್ಗಳನ್ನ ಕೊಂಡ್ಕೊಂಡು ಅವರ ಕುಟುಂಬವನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಹೆಲ್ಮೆಟ್ಗಳನ್ನ ವಿತರಣೆ ಮಾಡ್ತೀನಿ. ಆಗಸ್ಟ್ ತಿಂಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅಲ್ಲೂ ಕೂಡ 20,000 ಹೆಲ್ಮೆಟ್ಗಳನ್ನ ಅದೇ ಆರ್ಡರ್ ಕೊಟ್ಟಿದ್ದೀವಿ. ಅವನ್ನು ಕೂಡ ಅಲ್ಲಿ ವಿತರಣೆಯನ್ನು ಮಾಡ್ತೀವಿ. ಜೊತೆಯಲ್ಲಿ ಇವತ್ತು ಯಲಹಂಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಮುಖಂಡರು ಮಾಡವ್ರೆ. ನಾನು ಹೋಗಿದ್ದೆ. ಇದಾದ್ಮೇಲೆ ಈಗ ಪಾಲಿಟೆಕ್ನಿಕ್ ಹೊಸ ಕಾಲೇಜು ಸರ್ಕಾರ ಈ ವರ್ಷದಿಂದ ಪ್ರಾರಂಭ ಆಗಿತ್ತು. ಅವ್ರಿಗೆ 50 ಕಂಪ್ಯೂಟರ್ ಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ಸಂಗ್ರಹವನ್ನು ಮಾಡಿ ಇವತ್ತು ಅದರ ಉದ್ಘಾಟನೆಯನ್ನು ಮಾಡಿ, ಮತ್ತೆ ನೋಟ್ ಬುಕ್ಗಳನ್ನು ಕೂಡ ಇಡೀ ನನ್ನ ಯಲಹಂಕ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಕಾಲೇಜುಗಳಿಗೆ ನೋಟ್ ಬುಕ್ ವಿತರಣೆಯನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ನಾಳೆ ಹುಟ್ಟುಹಬ್ಬದ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಎಲ್ಲ ಮುಖಂಡರು ಸೇರಿ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಯಲಹಂಕ ಆಧುನಿಕ ಕೆಂಪೇಗೌಡರು ಅನ್ಸ್ಕೊಂಡಿರೋಂಥ ಧೀಮಂತ ನಾಯಕನ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 3 ದಿನಗಳಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾನು ನೋಡ್ತಾ ಇದ್ದೀನಿ. ಈ ಒಂದು ನಗರ ಅಧ್ಯಕ್ಷನಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಹಸ್ರಾರು ಸುಮಾರು 18,000 ಹೆಲ್ಮೆಟ್ಗಳನ್ನು ಇವತ್ತು ಜೀವಕ್ಕೆ ಬೆಲೆ ಜಾಸ್ತಿ, ಜೀವ ಉಳಿಸ್ಲಿಕ್ಕೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಶಾಸಕರಾದ SR ವಿಶ್ವನಾಥಣ್ಣನವರು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ನಾನು ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಹೆಲ್ಮೆಟ್ ಅನ್ನ ಮನೆಯಲ್ಲಿ ಇಡದೆ ಆ ಹೆಲ್ಮೆಟ್ ಅನ್ನ ಉಪಯೋಗಿಸಿ ಅವರ ಪ್ರಾಣವನ್ನು ಉಳಿಸ್ಕೊಳ್ಳಿ. ಆ ಒಂದು ಪುಣ್ಯ ನಮ್ಮ ಶಾಸಕರಿಗೆ ಬರಲಿ ಅಂತ ಹೇಳಿ ತಿಳ್ಕೊಂತೀನಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ಜನ ಸಾಯ್ತಾ ಇದ್ದಾರೆ. ಅವರು ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸೇಫ್ಟಿ ಕೆಲಸವನ್ನ ನಮ್ಮ ಶಾಸಕರು ಗುರುತಿಸಿ ಇವತ್ತು ಸುಮಾರು ಸಾವಿರಾರು ಜನ, ನೀವು ನೋಡ್ತಾ ಇರ್ಬೋದು, ಬೇಕಾರೆ ನೀವು ಹಂಗೆ ಒಂದು ಸಾರಿ ವಿಡಿಯೋ ತಿಳಿಸಿ, ಸಹಸ್ರಾರು ಜನ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆಯ ತನಕ ಯಲಹಂಕ ಕೆರೆಯ ಮೇಲೆ ಸುಮಾರು ಒಂದು 10,000 ಹೆಲ್ಮೆಟ್ಗಳನ್ನು ಕೊಟ್ಟಿದ್ದೀರಿ. ಈಗ ಇಲ್ಲಿ ವಾರ್ಡ್ ನಂಬರ್ 4, 5, 6, 7 ಒಂದೊಂದು ಬೂತ್ಗೂ 50 ರಂತೆ ನಾವು ಹೆಲ್ಮೆಟ್ಗಳನ್ನ ಕೊಟ್ಟಿದ್ದೀರಿ. ಅದ್ರ ಜೊತೆಯಲ್ಲಿ ಎಲ್ಲಾ ವಿವಿಧ ಕಾರ್ಯಕರ್ತಗಳಿದ್ದಾರೆ, ಎಲ್ಲಾ ಮೋರ್ಚಾ ಕಾರ್ಯಕರ್ತಗಳಿದ್ದಾರೆ. ಎಲ್ಲಾ ಮೋರ್ಚಾ ಕಾರ್ಯಕರ್ತಗಳನ್ನು ಹೆಲ್ಮೆಟ್ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದು ಒಂದು ಒಳ್ಳೆಯ ಕೆಲಸ. ಇದರ ಜೊತೆಯಲ್ಲಿ ನಾಳೆ ರಮಣದಲ್ಲಿ ಸುಮಾರು 40ರಿಂದ 45,000 ಜನ ಶಾಸಕರ ಹುಟ್ಟುಹಬ್ಬಕ್ಕೆ ಹಾರೈಸಲು ಬರ್ತಾ ಇದ್ದಾರೆ. ಅವರ ಎಲ್ಲಾ ಹೆಚ್ಚಿನ ರೀತಿಯಾಗಿ ಬಂದು ಇಂತಹ ಒಬ್ಬ ಶಾಸಕರನ್ನ ಹಾರೈಸಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇ ಅವರ ಆಹ್ವಾನ ಪತ್ರಿಕೆ ಅಂತ ಹೇಳ್ಕೊಂಡು ಎಲ್ಲಾರನ್ನು ಬಂದು ನಾಳೆ ಆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಬೇಕು. ಯಾಕೆಂದ್ರೆ ಅವರು ಹುಟ್ಟುಹಬ್ಬ ಅಂತ ಮಾಡ್ಕೊಳ್ಳೋದಿಲ್ಲ, ಅವರು ಒಂದು ವಿಶೇಷವಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಂಗವಿಕಲರಿಗೆ ಸುಮಾರು 50 3 ವೀಲರ್ ಸ್ಕೂಟಿಗಳನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಸುಮಾರು ಟೈಲರಿಂಗ್ ಟ್ರೈನಿಂಗ್ ತಗೊಂಡಿರ್ತಕ್ಕಂಥ ಆ ಮಹಿಳೆಯರಿಗೆ ಅವರ ಒಂದು ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು 500 ಟೈಲರಿಂಗ್ ಮಿಷಿನ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೂ ಸುಮಾರು ನಾನು ಅವ್ರನ್ನ ಶಾಸಕರ ಆದಾಯದಿಂದ ನಾನು ನೋಡ್ತಾ ಇದ್ದೀನಿ, ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲೇನೆ ಇವರ ಹುಟ್ಟುಹಬ್ಬಕ್ಕೆ ಸಂಗ್ರಹ ಆಗುವಂತ ಅಷ್ಟು ರಕ್ತವನ್ನ ಇಡೀ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲೂ ಆಗ್ಲಿಲ್ಲ. ಹೋದ ವರ್ಷ 2,000 ಆಗಿದೆ. ಈ ಸಾರಿ ನಮ್ಮ ನಿರೀಕ್ಷೆ 2,500 ಯೂನಿಟ್ ರಕ್ತವನ್ನ ಶೇಖರಣೆ ಮಾಡಬೇಕು ಅಂತ ಇದ್ದೀರಿ. ಹಾಗೂ ಆರೋಗ್ಯ ಶಿಬಿರವನ್ನ ಇಟ್ಕೊಂಡಿದ್ದೀರಿ. ಹಾಗೂ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಹಾಗೂ ಶುಭ ಹಾರೈಸಲಿಕ್ಕೆ ಬರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯ ಸೆಕ್ಯೂರಿಟಿಯನ್ನು ಮಾಡಿ ಅವರು ಸುಗಮವಾಗಿ ಬಂದು ಹೋಗ್ಲಿಕ್ಕೆ ಒಳ್ಳೆಯ ಭದ್ರತೆಯನ್ನು ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಇಡೀ ಯಲಹಂಕದಲ್ಲಿ ಒಂದು ಸಾರಿ ನೀವು ಕಣ್ಣಾರಿಸಿ ಹಬ್ಬದ ರೀತಿಯಾಗಿ ಶೃಂಗರಿಸಿದ್ದಾರೆ.
ಆ ಒಂದು ಶೃಂಗಾರವನ್ನು ನೀವು ದಯವಿಟ್ಟು ಈ ವಿಡಿಯೋದಲ್ಲಿ ಹಾಕಿ ಇನ್ನೂ ಹೆಚ್ಚಿನ ಜನಗಳು ಬಂದು ನಮ್ಮ ಶಾಸಕರು ಈಗಾಗಲೇ 4 ಸಾರಿ ಗೆದ್ದಿದ್ದಾರೆ, ಇನ್ನೂ ಒಂದು ಸಾರಿ ಗೆದ್ದು ಅವರು ಮಂತ್ರಿಗಳಾಗಬೇಕು, ಇಡೀ ರಾಜ್ಯದಲ್ಲಿ ಒಳ್ಳೆಯ ಮಂತ್ರಿಯಾಗಿ ಕೆಲಸವನ್ನು ಮಾಡಿರತಕ್ಕಂತ ಒಂದು ನೋಡ್ಬೇಕು. ಯಾಕೆಂದ್ರೆ ಇವತ್ತು ಯಲಹಂಕ ಅಭಿವೃದ್ಧಿಯತ್ತ ಹೋಗ್ತಾ ಇದೆ, ಇಡೀ ದೇಶವೇ ಯಲಹಂಕವನ್ನು ನೋಡ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯದ ಸೇವೆಯನ್ನು ಮಾಡಲು ಮುಂದಿನ ದಿನಗಳಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಜನ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಎಕ್ಸ್ ಕಾರ್ಪೊರೇಟರ್ ಮುನ್ರಾಜು, ಇಲ್ಲಿನ ಮಂಡಲ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಅವಕಾಶ ನಾನು ಕೊಟ್ಟಿರೋದು ನನ್ನ ಪುಣ್ಯ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಅವ್ರ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.